ಅವಳನ್ನು ಮುಟ್ಟಿದ್ರೆ ಜೋಕೆ. ಆಗಲೇ ಅವಳನ್ನ ಮುಟ್ಟಿದ್ರೆ ಜೋಕೆ. ತಡೆಯಾದ್ದೆ ಅಗ್ನಿ ಮುಟ್ಟುವೆಯಾ? ನಿನ್ನಿಂದ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವ? ಪ್ರಪಂಚದಲ್ಲಿರುವಂತಹ ಸರ್ವವನ್ನು ದಯಿಸಿ ಭಸ್ಮೀಭೂತವನ್ನಾಗಿಸಿ ದ್ವೈತವನ್ನಾಗಿಸುವಂತ ನೀನು ಈ ದಕ್ಷ ಕೊಡುವಂತಹ ಎಂಜಲಿಗೆ ನಿನ್ನ 7 ನಾಲಿಗೆಯನ್ನು ಚಾಚಿಕೊಂಡು ಬಂದಿರುವಂತಹ ನೀನು ನನ್ನ ಪಾಲಿನ ಮೈಲಿಗೆ. ಕೈಲಾಸಕ್ಕೆ ಆಮಂತ್ರಣ ಕೊಡ್ಲಿಲ್ಲ ಅಂತ ಆದ್ರೆ ನಾವು ಯಾಕೆ ಹೋಗ್ಬೇಕು? ಆ ದ್ವೇಷವನ್ನು ಮರೆಯಲಿಲ್ಲ ಎಂಬುದಾಯ್ತು. ಹಾಗಾಗಿಯೇ ನಮ್ಮನ್ನ ಆಮಂತ್ರಿಸಲಿಲ್ಲ. ಆದ್ದರಿಂದ ನಾವು ಅಲ್ಲಿಗೆ ಹೋಗುವುದು ಬೇಡ. ಬೇಡ ಹೋಗದಿರೆಂಬ ವಚನವಾ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೋ ವಚನವನಾಡಿ ಕೆಡಿಸದಿರು ವಚನವನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿದು ನಿಗೋಳಿಡುತ್ತ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವನ್ನಾಡಿ ಕೆಡಿಸದಿರು ವಚನವನ್ನಾಡಿ ಕೆಡಿಸದಿರು ನನ್ನ ತವರು ಮನೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮವನ್ನು ನಾನು ಹೋಗಲೇಬೇಕೆನ್ನುವಂತಹ ಮಹದಾಸೆಯನ್ನ ಹೊತ್ತು ಬಂದಿದ್ದೇನೆ. ನನ್ನ ತಂದೆಯವರು ನಿಮ್ಮನ್ನು ಆ ದಿನ ನಿಂದಿಸಿದರೆ ಯಾಕಾಗಿ ಆ ಕೆಲಸವನ್ನು ಮಾಡಿದರೂ ಏನು? ಅಂತಹ ದ್ವೇಷವನ್ನು ಈಗಲೂ ಸಾಧಿಸುತ್ತಿದ್ದಾರೆ ಎನ್ನುವ ಹಾಗೆ ನೀವು ಭಾವಿಸುತ್ತಿರುವಿರೆ? ಇಲ್ಲಿ ರಮಣ ಇಲ್ಲ. ಖಂಡಿತವಾಗಿಯೂ ಅಂತಹ ಒಂದು ದ್ವೇಷ ಸಾಧನೆಗಾಗಿ ಮಾಡುತ್ತಿರುವಂತಹ ಕಾರ್ಯವಿದು ಅಲ್ಲವೇ ಅಲ್ಲ. ರಮಣ ಬೇಡಿ, ಇಂತಹ ಮಾತುಗಳನ್ನು ಆಡಬೇಡಿ. ಈಗಾಗಲೂ ನನ್ನ ಮನಸ್ಸೊಂದಿಗೆ ಸೇರಿಯಾಗಿದೆ. ನಾನು ಹೋಗಲೇಬೇಕು ಸ್ವಾಮಿ, ನನ್ನನ್ನು ಕಳುಹಿಸಿಕೊಡಿ. ನೋಡಿ ಪುರಗರ ಬಂದಿ ಒಳಗದೆ ಕೇಳನು ನೋಡಿ ಪುರಗರ ಬಂದಿ ಒಳಗದೆ ಕೇಳನು ನಿಶ್ಚಯಿಸಿ ಮಿಗ ಮಾತಾಡದೆ ಮೌನವನು ತಾಳಿರಲು ನಿಲ್ಲದು ಮನವನ್ನಿ ಹೋಗದೆ ನಿಲ್ಲದು ಮನವನ್ನಿ ಹೋಗದೆ ಮನವನ್ನಿ ಹೋಗದೆ ಪ್ರಾಣದೊಲ್ಲವ ಕಳುಹಿಸಲಾಗದೆ ಪ್ರಾಣದೊಲ್ಲವ ಕಳುಹಿಸಲಾಗದೆ
ಹೊತ್ತಿನಲ್ಲಿ ಬ್ರಾಹ್ಮಣರ ಬಾಯಲ್ಲಿ ಅಲ್ಲಿರುವಂತಹ ಕಾರ್ಯಕ್ರಮದ ಸುದ್ದಿಯನ್ನು ಕೇಳಿದೆನು. ಆ ಸಂದರ್ಭದಲ್ಲಿಯೇ ನನ್ನ ಮನಸ್ಸೆನ್ನುವುದು ನನ್ನ ತವರು ಮನೆಯನ್ನು ಸೇರಿ ಆಗಿದೆ ರಮಣ. ಇಲ್ಲಿರುವುದು ದಾಕ್ಷಾಯಿಣಿಯ ದೇಹ ಮಾತ್ರ, ಆಗಲೇ ತಿಳಿಸಲಿಲ್ವೇ ನಿಮಗೆ? ನನ್ನ ಮನಸ್ಸಲ್ಲಿ ನಿಲ್ಲದು. ಅಲ್ಲಿವರೆಗಾಗಿ ನಾನು ಹೋಗಲೇಬೇಕು. ಕಳುಹಿಸಿಕೊಡಿ ಸ್ವಾಮಿ, ಕಳುಹಿಸಿಕೊಡಿ. ಯಾಕೆ ಸ್ವಾಮಿ, ಯಾಕೆ ಮೌನವಾಗಿದ್ದೀರಿ? ಮಾತನಾಡುವುದಿಲ್ವ ನೀವು? ಮಾತಾಡದಿರು ಕೆಂಬಳು ಮಾತಾಡದಿರ್ಬೋದೇ ಕೆಂಬಳು ತಾನೆ ಮಾತಾಡುತ್ತೆರಗಿಬೇಕಂಬಳು ತಾನೆ ಮಾತಾಡುತ್ತೆರಗಿಬೇಕಂಬಳು ಜಗನ್ಮಾತ ಪಿಂತಿರುಗೆ ಸೋಗಳು ಕಾತುರದಿಂದ ತೊಡಡೆಗಳು ಜಗನ್ಮಾತ ಪಿಂತಿರುಗೆ ಸೋಗಳು ಮಾತಾಡದೆ ಕೆಂಬಳು ರಮಣ, ತವರು ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು, ಹೋಗಲೇಬೇಕೆನ್ನುವ ಹಾಗೆ ಸಾರಿ ಸಾರಿ ಹೇಳಿದರು. ಮೌನ ತಳೆದಿದ್ದೀರಿ. ದಾಕ್ಷಾಯಿಣಿ ಒಂದು ಮಾತನ್ನಾಡಿದರೆ ಅದಕ್ಕೆ 10 ಮಾತುಗಳನ್ನಾಡುವುದರ ಮೂಲಕವಾಗಿ ನನ್ನ ಮನಸ್ಸನ್ನು ನನ್ನ ಬುದ್ಧಿಯನ್ನು ರಚಿಸುತ್ತಿರುವಂತಹ ಪರಶಿವ ಇಂದು ಮೌನವಾಗಿ ಕುಳಿತಿದ್ದೀರಿ. ಏಕೆ ಸ್ವಾಮಿ, ಏಕೆ ಈ ಮೌನ? ಮದುವೆಯಾಗಿ ಇಷ್ಟು ಕಾಲವಾದರೂ ಕ್ಷಣ ಮಾತ್ರವೂ ನಿಮ್ಮನ್ನು ಅಗಲಿದವಳು ನಾನಲ್ಲ. ಎಲ್ಲೆಲ್ಲಿಯೂ ಹೋಗಬೇಕೆನ್ನುವ ಹಾಗೆ ಕೇಳಿಕೊಳ್ಳುತ್ತಲೂ ಇಲ್ಲ. ತವರು ಮನೆಯ ಕಾರ್ಯಕ್ರಮ ಹೋಗಬೇಕೆನ್ನುವ ಹಾಗೆ ಹೇಳ್ತಾ ಇದ್ದೇವೆ, ಮೌನ ತಳೆದಿದ್ದೀರಿ. ಗೊತ್ತಾಯ್ತು ಸ್ವಾಮಿ, ನನಗೆ ಗೊತ್ತಾಯಿತು. ಕ್ಷಣವೂ ನನ್ನ ಅಗಲಿ ಶಿವನಿರುವುದಿಲ್ಲ. ಹಾಗಾದರೆ ನಿಮಗೆ ಈ ರೀತಿಯ ನೋವಾಗಿದೆ ಅಂತಾದ್ರೆ ನೀವು ಬರುವುದು ಬೇಡ. ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ, ನಾನು ಹೋಗುತ್ತೇನೆ. ಹಾಗೆಂದು ಅಪ್ಪನ ಮನೆಗೆ ಹೋಗಿ ಅಲ್ಲಿಯೇ ಇರುತ್ತಾಳೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡಿ. ಇಂದು ಹೋಗುತ್ತೇನೆ, ನಾಳೆ ಬರುತ್ತೇನೆ. ಸ್ವಾಮಿ, ಕಳುಹಿಸಿಕೊಡಿ. ಕಳುಹಿಸುವುದಿಲ್ಲವಾ? ಸಿಟ್ಟು ಮಾಡಿಕೊಂಡಿದ್ದೀರಾ? ಏನ್ ನಿಮ್ಮ ಮಾತ್ರ ಸಿಟ್ಟು ಬರುವುದಾ? ಹೆಂಡತಿಗೆ ಸಿಟ್ಟು ಬರುವುದಿಲ್ಲ ಅಂತ ಹಾಗೆ ಭಾವಿಸಿದ್ರ ಹೇಗೆ? ಎಲ್ಲೆಲ್ಲೇ ಹೊರಟದಲ್ಲ ಅಪ್ಪನ ಮನೆಗೆ, ನಾನು ಹೋಗಬೇಕು. ನೀವು ಕಳಿಸುವುದು ಬೇಡ. ನಿಮ್ಮ ಮೌನವನ್ನೇ ಸಮ್ಮತಿ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ, ನಾನಾಗೆ ಹೋಗುತ್ತೇನೆ. ಏನ್ ಇವ್ರು ಮಾತ್ರ, ಏನ್ ಇವ್ರು ಕಳಿಸಿಕೊಳ್ತಾ? ಶಿವ 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 ಶಿವ, ಇಲ್ಲಿಯಾದ್ರೂ ಉಂಟೆ, ಇಲ್ಲಿಯಾದ್ರೂ ಉಂಟೆ. ಪ್ರಪಂಚಕ್ಕೆ ಆದರ್ಶದ ಪತಿಗಳಾದವರು ಸತಿಪತಿಯರು ನಾವು. ಪತಿಯ ಮಾತನ್ನ ಮೀರಿ ಸತಿಯಾದ ನಾನು ಎಲ್ಲಿಯಾದ್ರೂ ಹೋಗಲಿಕ್ಕುಂಟೆ? ಹೋಗಲಿಕ್ಕಾಗುವುದಿಲ್ಲ. ಆದರೂ ಇವರನ್ನು ಒಪ್ಪಿಸಿಕೊಂಡು ಹೋಗುವ ಅಂತ ಹೇಳಿದ್ರೆ ಶಿವ ಮಾತನಾಡುವುದಿಲ್ಲ. ಶಿವನಿಗೆ ಸಿಟ್ಟು ಬಂದದೆ ಎನ್ನುವ ಹಾಗೆ ನಾನು ಭಾವಿಸಿದೆ. ನೋಡಿ ಅಲ್ಲಿ, ಸಿಟ್ಟು ಬಂದವರ ದೇಹವೇನು ಹೀಗಿರುತ್ತದೆಯಾ? ಸಷ್ಟದಿರುತ್ತದೆ, ಬಿಗಿಯಾಗಿರುತ್ತದೆ. ಅಲ್ಲಿ ನೋಡಿ, ಕೈಕಾಲನ್ನು ಅಲ್ಲಾಡಿಸ್ತಾ ಇದ್ದಾರೆ ಎಂಬಲ್ಲಿಗೆ ನಟ ಭಯಂಕರನ ನಾಟಕ ಅಲ್ಲವೋ ಇದು? ಈ ನಟ ಭಯಂಕರನ ಎದುರಿನಲ್ಲಿ ನಾನು ನಾಟಕವನ್ನೇ ಮಾಡುತ್ತೇನೆ. ಏನು ಹೆಣ್ಣು ಮಕ್ಕಳಿಗೆ ಹೇಳಿಕೊಡ್ಬೇಕಾ ಗಂಡನ ಎದುರಿನಲ್ಲಿ ನಾಟಕ ಮಾಡುವುದು? ನೋಡಿ ಸ್ವಾಮಿ, ನನ್ನ ತಂದೆಯ ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು. ಆದ್ರೆ ಹೋಗುವುದಿಲ್ಲ. ನನಗೆ ಗೊತ್ತುಂಟು, ಸತೀಮಣಿ ಯಾವತ್ತೂ ಪತಿಯ ವಾಕ್ಯವನ್ನ ಮೀರುವುದಿಲ್ಲ ಎಂದು. ನೀ ಅಂತ ನನ್ನ ಮೌನ ಅಂತ ಮಾಡಿದ್ಯಾ? ಅಲ್ವಾ? ಏಕಾದಶಿಯೂ ಅಲ್ಲ, ಮೌನೂ ಅಲ್ಲ. ಮತ್ತೆ ಹೋಗ್ಬಾರ್ದು. ಒಂದ್ ಹೇಳ್ತೇನೆ, ಅವರಿಗೆ ನಾವು ಮಗಳು ಹಾಗೂ ಒಳಿ ಅನ್ನುವ ಭಾವನೆ ಉಂಟು, ನಮಗೂ ಇರಬೇಕು. ಅತ್ತೆ ಮಾವ ಅನ್ನುವ ಭಾವನೆ ಉಂಟು. ಹೌದು, ಈ ಸಂಬಂಧ ಎನ್ನುವ ಸೇತುವೆ ಹಾಗಲ್ವೇನೆ? ಹೌದಪ್ಪ. ಅವರಿಗೆ ಇಲ್ದಿದ್ರೆ ನಮ್ಗೆ ಯಾಕೆ? ಯಾಕೆ ಬೇಕು? ಹೋಗುದಿಲ್ಲಲ್ಲ? ಹೋಗುವುದಿಲ್ಲ. ಹಾ. ಆದ್ರೆ ನಾನು ಆಲೋಚನೆ ಮಾಡುವುದು ಏನು? ಅಲ್ಲಿಗೆ ಹೋಗುವುದಿಲ್ಲ, ಹಾ. ಇಲ್ಲಿದ್ದು ಮಾಡುವುದೇನು?
ಒಂದ್ ಕೆಲಸ ಮಾಡೋಣ, ಏನು? ಈ ಯಜ್ಞ ನೋಡ್ಲಿಕ್ಕೆ ಹೋಗುವಲ್ಲಲ್ವ, ಹೌದು, ಅಲ್ಲಿ ಹೋಗ್ಬೇಕಿತ್ತು. ನಾವೊಂದು ದೊಡ್ಡ ಯಜ್ಞ ಮಾಡೋಣ. ಸ್ವಾಮಿ, ಏನಾದದ್ದು ನಿಮಗೆ? ಹ್ಮ್ ನಿಮ್ಮ ಕುರಿತಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹ್ಮ್ ಮತ್ತೊಬ್ರು ಮಾಡಿದ್ದನ್ನು ಮಾಡುವವರು ನೀವಲ್ಲ. ನೀವು ಮಾಡಿದ್ದನ್ನು ಮತ್ತೊಬ್ಬರಿಂದ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೊಬ್ರು ಮಾಡಿದಿರೋದು ನೀವು ಮಾಡಿದ ಹಾಗೆ ಆಗುವುದಿಲ್ಲ. ಇಷ್ಟು ವರ್ಷ ಮಾಡದೆ ಇದ್ದು ಹೀಗೆ ಯಾಕೆ? ಹೀಗೆ ಹಾಕಬೇಕು ನಿಮಗೆ. ಅವರು ಮಾಡಿದ್ದಾರೆ ಅಂತ ನಾವು ಮಾಡುವುದಲ್ಲ. ಅಲ್ವಾ? ಬೇಡ, ಒಂದ್ ಕೆಲಸ ಮಾಡೋಣ, ಹಾ. ನಂದಿಯನ್ನಾಡರಿ ಹಾ. ಪ್ರಪಂಚ ಪರ್ಯಟನ ಮಾಡೋಣ. ಸುಮ್ಮನಾಗಿ ಏನು? ನಮ್ಮ ಮದುವೆಯಾದ ಹೊಸತರಲ್ಲಿ ತಿರುಗಾಟ ಮಾಡುವುದು ಸರಿ ಆಗಲೇ ನೀ ಮಾಡ್ಲಿಲ್ಲ. ಅಂತದೇ ಹೇಳು, ನಾವಿರುವ ತನಕ ನಾವೇ ಹೊಸಬರು. ಹಾಗೆ ಹ್ಮ್. ಸ್ವಾಮಿ, ಹಾ? ಆಲೋಚನೆ ಮಾಡಿ. ಹಾ. ಪ್ರಪಂಚ ಪರ್ಯಟನೆಗಾಗಿ ಹೊರಡುದು ಹೌದು. ಹೌದು. ಪ್ರಾಚೀನ ಬರಿ ಎಲ್ಲುಂಟು, ಪ್ರಪಂಚದೊಳಗೆ ಉಂಟು. ಮತ್ತೆ ನಾವು ಅಲ್ಲಿಗೆ ಹೋದಾಗ ಆಗುದಿಲ್ವಾ? ಬೇಡ, ಹಾಗಾದ್ರೆ ಆ ಕಡೆ ಹೋಗುತ್ತಿರುವ ನಿನ್ನ ಮನಸ್ಸನ್ನು ನಿಯಂತ್ರಿಸಬೇಕು. ಈಗಾಗಲೇ ಹೋಗಿ ಆಗಿದೆ, ಸೇರಿ ಆಯ್ತು, ಹಾ. ನಿಯಂತ್ರಿಸಬೇಕು. ಹೌದು. ಒಂದು ಕತೆ ಹೇಳ್ತೇನೆ. ಕತೆ? ಹೌದು, ಹಾ. ನಿನ್ನ ಮನಸ್ಸು ಇಲ್ಲಿಯೇ ಇರಬೇಕು. ಹ್ಮ್. ಹಾಗೆ ಹಾ. ಸರಿಯಾಗಿ ಗ್ರಹಿಸು. ಆಯ್ತು. ಹೆಂಡತಿಯನ್ನ ಕಳಕೊಂಡ ಹ್ಮ್. ತಂದೆ, ಹ್ಮ್. ಮದುವೆಯ ಪ್ರಾಯಕ್ಕೆ ಬಂದ ಮಗ, ಹಾ. ಇಬ್ಬರು ಕನ್ಯಾನ್ವೇಷಣೆಗೆ ಹೊರಟರು. ಸರಿ. ಇಬ್ಬರಿಗೂ ಹೆಣ್ಣಿನ ಅಗತ್ಯ ಉಂಟು. ಹೌದು. ಯೌವನ ಇರುವಾಗಲೇ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ಹ್ಮ್. ಪ್ರಾಯಕ್ಕೆ ಬಂದಿದ್ದಾನೆ ಮಗ. ಯೋಗ ಎದುರಿಂದ ಎರಡು ಹೆಂಗಸರು ಬರ್ತಾ ಇದ್ರು. ಓಹೋ. ಇವರೊಳಗೆ ತೀರ್ಮಾನ ಮಾಡಿದ್ರು, ಹ್ಮ್. ಎತ್ತರ ಇರುವವಳನ್ನ ಅಪ್ಪ ಮದುವೆ ಆಗುದು, ಹ್ಮ್. ಉಳ್ಳಗಿರುವವಳನ್ನ ಮಗ ಮದುವೆ ಆಗುದು. ಹಾ. ಮಾತುಕತೆ ಆಯ್ತು, ಮದುವೆ ಆಯ್ತು. ಹ್ಮ್. ಗೌರಿ ಓ. ಸಂತಾನೂ ಆಯ್ತು ಅವರಿಗೆ. ಓಹೋ. ಹ. ಹ್ಮ್. ಆಮೇಲೆ ಗೊತ್ತಾಯ್ತು, ಹ್ಮ್. ಅಪ್ಪ ಮದುವೆ ಆದದ್ದು ಮಗಳನ್ನ, ಹಾ. ಮಗ ಮದುವೆ ಆದ್ದು ತಾಯಿಯನ್ನ. ಹ್ಮ್. ಈಗ ನಿನ್ನ ಹತ್ರ ಕೇಳುದು, ಏನು? ಅವರ ನಡುವಿನ ಸಂಬಂಧ ಹೇಗೆ? ಹೌದು ಸ್ವಾಮಿ, ಹ್ಮ್. ತಂದೆ ಮಕ್ಕಳ ಸಂಬಂಧ ಅಂತ ಹೇಳಿದ್ರೆ ಹಾಗೆ. ಹ್ಮ್. ಈಗಾಗಲೇ ನನ್ನ ಅಕ್ಕ ತಂಗಿಯರೆಲ್ಲ ಬಂದು ಸೇರಿರ್ತಾರೆ ಅಲ್ಲಿ. ಅಪ್ಪ ಇನ್ನೇನು ಮಗಳು ಬರುತ್ತಾಳೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ. ಹ! ಇಡೀ ಪ್ರಸಂಗ ಹಾಳು ಮಾಡ್ಬಿಟ್ರೆ. ಅಂದ್ರೆ ಹಾಳು ಮಾಡಿದ್ದು ನಾನಲ್ಲ, ನೀವು. ಎದಕ್ಕೆ? ಅಲ್ಲದೆ ಹೋದ್ರೆ ಸಂಬಂಧ ಇರುವ ಕತೆ ಯಾಕೆ ಹೇಳಬೇಕು? ಈಗ ಸಂಬಂಧ ಇರುವ ಕತೆ ಹೇಳಿದಕ್ಕಲ್ಲ ನನಗೆ ನನ್ನ ಸಂಬಂಧದವರು ನೆನಪಾದದ್ದು. ಈ ಕತೆ ಹೇಳೋದು ಉದ್ದೇಶವೇ ಸಂಬಂಧದ ನೆನಪಾಗಬಾರ್ದು. ನೀವು ಅದನ್ನೇ ನೆನಪಿಸುವ ಕತೆ ಹೇಳಿ, ಅಪ್ಪ ಮಕ್ಕಳು ಸಂಬಂಧದ ಕತೆ ಹೇಳಿದ್ರೆ. ದಾಕ್ಷಾಯಣಿ, ಓ. ಸಂಬಂಧವೇ ಇದ್ದಿದ್ದ ಕತೆ ಹೇಳ್ತೇನೆ. ಹಾ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಹ್ಮ್. ಆ ಊರಿಗೆ ಬರಗಾಲ ಬಂತು. ಸರಿ. ಆತ 3 ಕೆರೆ ತೋಡಿಸಿದ. ಹ್ಮ್. ಒಂದು ಕೆರೆ ನೀರಿರ್ಲಿಲ್ಲ, ಹ್ಮ್. ಉಳಿದ 2 ಕೆರೆ ಹೊಟ್ಟಾಗಿತ್ತು. ಹ್ಮ್. ಆಮೇಲೆ ಹ್ಮ್. ಅಲ್ಲಿಗೆ ಬಾಯಾರಿಕೆ ನೀಗಿಸಿಕೊಳ್ಳುವುದಕ್ಕೆ 3 ಆಕಳುಗಳು ಬಂದವು. ಹಾ. ಎಂತದ್ದು, ಹ್ಮ್. ಒಂದು ಆಕಳ ಹಾಲು ಕೊಡ್ತಿರ್ಲಿಲ್ಲ, ಮತ್ತೇನು ಬರಡಾಗಿತ್ತು. ಓಹೋ. ಹ? ಈಗಾಗಲೇ ಬಂದಿರ್ತಾರೆ, ಎಲ್ಲ ಬ್ರಾಹ್ಮಣೋತ್ತಮರೆಲ್ಲ ಬಂದು ಸೇರಿರ್ತಾರೆ. ಅಪ್ಪ ದಾನ ಧರ್ಮಾದಿಗಳನ್ನು ಮಾಡಬೇಕೆನ್ನುವ ಕಾರಣಕ್ಕಾಗಿ ಎಷ್ಟು ಹಾಲು ಕರೆಸಿದ್ದಾರೋ ಏನು, ಎಷ್ಟು ಜನ ಬಂದು ಸೇರಿದ್ದಾರೋ ಏನೋ. ಯಾರ ತಾಳ್ಮೆಗೂ ಒಂದು ಮಿತಿ ಉಂಟು. ಹೌದು. ರುದ್ರ ಭಯಂಕರ ಆದ್ರೆ ಕಷ್ಟ, ಗೊತ್ತಾಯ್ತಾ? ಹೌದು ರಮಣ, ಹ್ಮ್. ಈಗಾಗಲೇ ಮನಸ್ಸಲ್ಲಿ ಹೋಗಿ ಆಗಿದೆ ಎನ್ನುವ ಹಾಗೆ ಹೇಳಿದನಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮನಸ್ಸಿಲ್ಲಿ ಬರುತ್ತಾ ಇಲ್ಲ ಸ್ವಾಮಿ. ಅಪ್ಪನ ಮನೆಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ಕಳುಹಿಸಿಕೊಡಿ ಸ್ವಾಮಿ. ಹೋಗುವುದು ಬೇಡ. ಹೋಗಬೇಕು ರಮಣ, ಬೇಡ. ಹೋಗಬೇಕು ಸ್ವಾಮಿ. ಹೋಗ್ ಸಾಯಿ. ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ, ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ, ಕರುಣವತೂರಿ ನಾನು ಹೋಗಲೇಬೇಕು ಸ್ವಾಮಿ. ಚಿತ್ತವನುಳಿಸಲಾರದೆ, ಹೊಂದಿಸಿಕೊಳ್ಳು. ಕರುಣವ ತೋರಿ ಚಿತ್ತವನುಳಿಸಲಾರದೆ, ಬಂಧು ದರ್ಶನ ಪರವಶದಲ್ಲಿ, ಬಂಧು ದರ್ಶನ ಪರವಶದಲ್ಲಿ, ಒಮ್ಮೆ ದಾಕ್ಷಾಯಣಿ ಹೋಗು ಎನ್ನುವ ಹಾಗೆ ಹೇಳಿ ಸಂತೋಷದಿಂದ ಕುಣಿದುಕೊಂಡು ಹೋಗುತ್ತೇನೆ. ನಿಲಯವನು ರಮಣ, ಪರವಂಟಳಂಗನೆ, ಕಣ್ಣು ಮುಚ್ಚಿಕೊಂಡೇ ಒಮ್ಮೆ ಸನ್ನೆ ಮಾಡಿ ಸಂತೋಷದಲ್ಲಿ ಹೋಗುತ್ತೇನೆ. ನಿಲಯವನು ಪರವಂಟಳಂಗನೆ, ಅದಕ್ಕೆ ನೆನೆಸಿಕೊಂಡಿದ್ದೇನೆ.
ಪ್ರಭಾವವೋ ಹಾ. ಅಥವಾ ಇವಳಿಗೆ ಬಂದ ಅವನತಿಯ ಕಾಲವೋ ಹ್ಮ್. ನನ್ನ ಮೌನವೇ ಸಮ್ಮತಿಯನ್ನು ತಿಳಿದು ನಡೆದು ಬಿಟ್ಟಿದ್ದಾಳೆ. ಅಲ್ಲಿ ಇವಳನ್ನ ಪ್ರೀತಿಸುತ್ತಾರೆ, ಆದರಿಸುತ್ತಾರೆ ಎನ್ನುವ ಭರವಸೆ ಇಲ್ಲ. ಹಾ. ಹಾಗೆಂದು ಅವಳಿಗೆ ಅನಾಥ ಪ್ರಜ್ಞೆ ಕಾಣಬಾರದು. ಹ್ಮ್. ನನ್ನ ಗಣಗಳನ್ನು ಅವಳ ರಕ್ಷಣೆಗೆ ಕಳುಹಿಸಿಕೊಡ್ತೇನೆ. ಸ್ವಾಮಿ ಮೃಗ ಮಹರ್ಷಿಗಳೇ, ನನ್ನ ನಿರ್ದೇಶನ ಪ್ರಕಾರವಾಗಿ ಯಾಗಕ್ಕೆ ಸಕಲ ಸಿದ್ಧತೆಗಳು ಆಗಿದೆ ತಾನೆ. ಓಹೋ, ಮತ್ತೆ ತಡ ಯಾಕೆ ಹಾಗಿದ್ರೆ? ಅನುಮಾನವೇ ಬೇಡ. ನೀನ್ ಈ ಕಡೆ ಬೇಡ, ನೀವು ಆ ಕಡೆ ಹೋಗು. ಕುಳಿತು ಬಾ. ಅಲ್ಲ, ಅಲ್ಲ, ಅಲ್ಲ. ಹೋಗ್ತೀನಿ, ಹೋಗ್ತೀನಿ. ಯಾರೆಲ್ಲ ಮಾಡುವ? ಪರಿ ಪರಿಯ ವೇದಗಳ ಘೋಷದಿವು ದೋಷದಿವು ನೆರೆದಿರುವ ಸಕಲ ಮುನಿ ಜಾಗದಿವು ಮೇಳದಿವು ಪುರುತರದಿ ನೆರೆವದಿ ಕಗೋಮದಿವು ನೇಮದಿವು ಅಖಿಲ ಸಂಭ್ರಮಗಳಿಂದ ಸುರಪ ಮುಖ್ಯವರರ ವರ್ಗದಿವು ಸ್ವರ್ಗದಿವು ಎರಡು ಮಡಿ ಗತಿಯ ಜಯಾನಂದದಿವು ಚಂದದಿವು ಭರೆಗೆ ನೂತನ ಮಾದ ಮಂತ್ರದಿವು ತಂತ್ರದಿವು ಮೆರೆದುದ ಯಜ್ಞ ಶಾಲೆ ಮೆರೆದುದ ಯಜ್ಞ ಶಾಲೆ ಮೆರೆದುದ ಯಜ್ಞ ಶಾಲೆ ಆಮಗಾತ್ವರದೆಡೆಗೆ ಭುವನಸ್ತಮವಂತಿತೆ ಬಂದು ಓಹೋ, ನನ್ನ ಬಂಧು ಬಾಂಧವರೆಲ್ಲರೂ ಸೇರಿದ್ದಾರೆ. ಯಾಗ ನಡೆಯುವಂತಹ ಪ್ರದೇಶಕ್ಕೆ ಬಂದೆ. ನನ್ನ ಅಪ್ಪ ದಕ್ಷ ಪ್ರಜಾಪತಿ ದಕ್ಷ ಕಾರ್ಯವನ್ನು ಮಾಡಿದ್ದಾನೆ. ಅಯ್ಯೋ, ಇಲ್ಲಿ ನೋಡಿದರೆ ಜನಸ್ತೋಮ, ಜನಸಾಗರ. ಎಲ್ಲಿ ಎಲ್ಲಿ ನನ್ನ ತಂದೆಯವರೆಲ್ಲಿದ್ದಾರೆ? ಅಪ್ಪ, ಅಮ್ಮ, ತಾಯಿ, ಅಕ್ಕ. ನೀನಷ್ಟೇ ನೆರೆದಿರುವಂತಹ ಈ ಸಭೆಯಲ್ಲಿ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಂಡು ಯಾಗ ಮಂಟಪಕ್ಕಾಗಿ ಬಂದೆ. ಯಜ್ಞ ದೀಕ್ಷಿತನಾಗಿ ಕುಳಿತಿರುವಂತಹ ತಂದೆಯವರ ಬಳಿಗಾಗಿ ಹೋಗಿ ತಂದೆ ಎನ್ನುವ ಹಾಗೆ ನಮಸ್ಕರಿಸಿಕೊಂಡೆ. ಅಪ್ಪ ಮುಖ ತಿರುಗಿಸಿದ. ಯಜ್ಞ ದೀಕ್ಷೆಯನ್ನು ತೊಟ್ಟಿರುವವರು ಎಲ್ಲಿಯಾದರೂ ಮಗಳು ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಎದ್ದು ಮಾತನಾಡಿಸಲಿಕ್ಕುಂಟೆ ಇಲ್ಲ ಎನ್ನುವ ಹಾಗೆ ಭಾವಿಸಿ ತಾಯಿಯನ್ನು ಕಂಡೆ. ಅಮ್ಮ ಅಮ್ಮ ಎನ್ನುವ ಹಾಗೆ ಅವಳ ಹತ್ತ ಹೋದಾಗ ನನ್ನ ತಪ್ಪಿಕೊಳ್ಳಬೇಕೆನ್ನುವ ಹಾಗೆ ಬಂದಿರುವ ತನ್ನ ತಾಯಿಯನ್ನ ನನ್ನ ತಂದೆ ತಡೆದ. ನನ್ನ ಅಮ್ಮನ ಕಣ್ಣಿನಲ್ಲಿ ಬಂದಿರುವಂತಹ ಆನಂದಾಶ್ರುಗಳು ಅವಳ ಗಲ್ಲವನ್ನು ಸೇರದು. ಎಲ್ಲಿಯಾದರೂ ಉಂಟೆ ತಂದೆ ತಾಯಿಯರು ಸತಿಪತಿಯರು ಒಂದಾಗಿದ್ದಾನೆ ಯಜ್ಞ ದೀಕ್ಷೆಯನ್ನು ತೊಡುವುದು. ಏಳಲಿಕ್ಕಿಲ್ಲ, ಏಳಬಾರದೆನ್ನುವ ಹಾಗೆ ಭಾವಿಸಿದೆ. ನನ್ನ ಅಕ್ಕಂದ್ರನ್ನ ಕಂಡೆ. ಅಕ್ಕ ಅಕ್ಕ ಎನ್ನುವ ಹಾಗೆ ಒಬ್ಬೊಬ್ಬರ ಬಳಿಗೆ ಹೋಗುವಾಗ ಒಬ್ಬರು ನನ್ನನ್ನು ನೋಡುತ್ತಿಲ್ಲ. ಬಂದು ಬಾಂಧವರು ಎಲ್ಲರೂ ನನ್ನ ಕಡೆಗೆ ತಿರುಗಿಯೂ ನೋಡುವುದಿಲ್ಲ. ಇವರೆಲ್ಲರ ದೃಷ್ಟಿ ಎನ್ನುವುದು ನನ್ನಪ್ಪನ ತೋರು ಬೆರಳ ಮೇಲಿದೆ ಎಂಬಲ್ಲಿಗೆ ದಾಕ್ಷಾಯಿಣಿ ಇಲ್ಲಿವರೆಗಾಗಿ ಬರುತ್ತಾಳೆ, ಇವಳನ್ನು ಮಾತನಾಡಿಸಬಾರದೆನ್ನುವ ಹಾಗೆ ಇವರೆಲ್ಲರಿಗೂ ನನ್ನ ತಂದೆಯವರ ನಿರ್ದೇಶನವೇ. ಇವರೆಲ್ಲ ನನ್ನ ಬಂಧು ಬಾಂಧವರೇ. ನಾನು ಬಂದದ್ದು ಯಾಕೆ? ಯಾಗವನ್ನು ನೋಡುವುದಕ್ಕೆ ತಾನೆ. ಯಾಗವನ್ನು ನೋಡ್ತೇನೆ, ಕೈಲಾಸವನ್ನು ಸೇರಿ ಬಿಡ್ತೇನೆ. ಯಾಗದ ಸವಗೀಕ್ಷಿಸಿ
ವರುಣಾಯ ಸ್ವಾಹ ವಾಯುವೇ ಸ್ವಾಹ ಕುಬೇರಾಯ ಸ್ವಾಹ ಈಶಾಯ ನಿರೀಶ್ವರಯಾಗ ಪ್ರಾಯಶ್ಚಿತ್ತಂ ಕರಿಷ್ಯೆ. ಅಳರಿದಳು ಎದೆಗೆ ಬಂದೆನು ನಾನಿ ಪದಗಿ ಮಾಡುವ ಯಜ್ಞಕ್ಕೆ ಎದೆಗೆ ಬಂದೆನು ನಾನಿ ಪದಗಿ ಮಾಡುವ ಯಜ್ಞದ ರೀತಿಯನ್ನರಿಯದೆ ಬಂದಿದ್ದನ ನಾದುದನ ಪ್ರೀತಿಯ ಮಂದರಿಯದೆ ಬಂದಿದ್ದರನಾದುದನ ಪತಿಗಳಿಗೆ ತ್ರೈಲೋಕ್ಯದಿ ಕದುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಕದುವಿನ ಭಾಗವ ಕೊಡದಿಗ ಮತಿಯುತ ಯಾರಿ ಬುದ್ಧಿಯು ಪಿತಗೆ ತಗಿತಂತು ಮತಿಯುತ ಯಾರಿ ಬುದ್ಧಿಯು ಪಿತಗೆ ತಗಿವಂತು ಅತಿ ದುಷ್ಟರು ಕೂಡಿಯ ದುರ್ಮತಿಗಳ ಮಧ್ಯಕ್ಕೆ ತಾನೇ ಅತಿ ದುಷ್ಟರು ಕೂಡಿಯ ದುರ್ಮತಿಗಳ ಮಧ್ಯಕ್ಕೆ ತಾನೇ ತಗೆ ಬಂದೆನು ಧಾವಿದೆಯೇ ಗತಿಯೇ ಅಕಟ ಎದಗೆ ಬಂದೆನು ನಾನೇ ಪಾತಗಿ ಮಾಡುವ ಯಜ್ಞಕ್ಕೆ ಶಿವ 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 ಎಲ್ಲಿಗೆ ಬಂದಿದ್ದೇನೆ ನಾನು? ಏನನ್ನು ನೋಡುತ್ತಾ ಇದ್ದೇನೆ? ಇಲ್ಲಿಯಾದರೂ ಉಂಟೆ ಪ್ರಪಂಚದಲ್ಲಿ ಯಾವುದೇ ಯಜ್ಞವಾಗಲಿ ಯಾವುದೇ ಯಾಗವಾಗಲಿ ಆ ಯಜ್ಞದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಅಷ್ಟು ದಿಕ್ಪಾಲಕರಿಗೆ ಹವಿರ್ಭಾಗವನ್ನು ಕೊಡುವುದು ಯಾಗದ ಪದ್ಧತಿ, ಯಾಗದ ನಿಯಮ, ಅದನ್ನು ಮೀರಲಿಕ್ಕಿಲ್ಲ. ಈ ಯಜ್ಞದಲ್ಲಿ ಪೂರ್ಣಾಹುತಿಯ ಸಂದರ್ಭದಲ್ಲಿ ಇಂದ್ರನಿಗೊಟ್ಟು, ವರುಣನಿಗೊಟ್ಟು, ವಾಯುವಿಗೊಟ್ಟು, ಯಮನಿಗೊಟ್ಟು, ಕುಬೇರನಿಗೊಟ್ಟು, ನಿರುದ್ಧನಿಗೊಟ್ಟು. ಆದರೆ ನನ್ನ ಒಡೆಯನಾಗಿರುವಂತಹ ಈಶನ ದಿಕ್ಕು, ಈಶಾನ್ಯ ದಿಕ್ಕು ಶೂನ್ಯವಾಗಿದೆ ಎಂಬಲ್ಲಿಗೆ ಇದೊಂದು ನಿರೀಶ್ವರ ಯಾಗವೇ. ನಿರೀಶ್ವರ ಯಾಗವನ್ನು ಯಾರಾದ್ರೂ ಮಾಡಿಸಲಿಕ್ಕುಂಟೆ? ನಿರೀಶ್ವರ ಯಾಗವನ್ನು ಯಾರಾದ್ರೂ ಮಾಡಲಿಕ್ಕುಂಟೆ? ಈಶನಿಗಾಗದ, ಈಶನಿಗೆ ಬಾಗದ, ಈಶನಿಗೆ ಸಲ್ಲದ, ಈಶನಿಗೆ ಒಲದ ಪಾಪಿಯಾದವರು ಈ ಪ್ರಪಂಚದಲ್ಲಿ ಮಾಡಲಿಕ್ಕುಂಟೆ? ಇಂತಹ ಒಂದು ದುರ್ಬುದ್ಧಿ ನನ್ನ ಅಪ್ಪನಿಗಾದರೂ ಏಕೆ ಬಂತು? ಅಯ್ಯೋ, ಯಾಕಾಗಿ ನಾನು ಇಲ್ಲಿಗೆ ಬಂದೆ? ಹೇಳಿ. ಹೋಗಲಿರಿಂದಿಲಿ ಪಾದರಗಾಗುವುದೇ ಬರೆಯೋ ಹೋಗಲಿರಿಂದಿಲಿ ಪಾದರಗಾಗುವುದೇ ಬರೆಯೆಂದೆನು ತಾಗಳ ಮನೆಗಳು ಬೇಡಿದ ನೀಗಿನ ತಂದೆನಲ ಹೋಗಿ ನನರ ಸರಿಗಂದಿನ ರಾಮನ ಪೂಜಿರಿ ಹೋಗಿ ನಾನರ ಸರಿಗಂದಿನ ರಾಮನ ಪೂಜಿರಿ ಜಯವಾಗಿ ಮರಳಿದಳು ಎದಗೆ ಬಂದೆನು ನಾನೀ ಪಾತಗಿ ಮಾಡುವ ಯಜ್ಞಕ್ಕೆ ಹೇಳಿದರು ನಮ್ಮವರು ಸಾರಿ ಹೇಳಿದರು. ಸತಿ, ಆಮಂತ್ರಣವಿಲ್ಲದೆ ಇರುವಂತಹ ಪ್ರದೇಶವಮ್ಮ ಅದು. ಆಮಂತ್ರಣವಿಲ್ಲದೆ ನಾವು ಹೋಗಬಾರದು. ಹೋದೆವು ಅಂತಾದರೆ ಅವಮಾನ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಹೋಗಬೇಡ ಎನ್ನುವ ಹಾಗೆ ಸಾರಿ ಹೇಳಿದರು. ಆದರೆ ನಮ್ಮವರ ಮಾತನ್ನ ನಾನು ಮೀರಿ ಇಲ್ಲಿವರೆಗಾಗಿ ಬಂದೇನಲ್ಲ. ಮತ್ತೆ ಮರಳಿ ನಾನು ಕೈಲಾಸವನ್ನು ಸೇರುವಾಗ ನಮ್ಮವರು ಕೇಳುವುದಿಲ್ಲವೇ? ಸತಿ, ಯಾಗದ ಸೊಬಗನ್ನ ಕಂಡು ಬಂದೆಯಾ ಎನ್ನುವ ಹಾಗೆ ಕೇಳಿದರೆ, ನೀವಿಲ್ಲದೆ ಇರುವಂತಹ ಯಜ್ಞದ ಕರ್ಮವನ್ನು ಉಂಡು ಬಂದೆ ಎನ್ನುವ ಹಾಗೆ ನಾನು ಯಾವ ಬಾಯಲ್ಲೂ ಉತ್ತರಿಸಲಿ
ಇಲ್ಲ ಇಲ್ಲ ಇಲ್ಲ, ನಾನು ಮರಳಿ ಕೈಲಾಸವನ್ನು ಸೇರಲಾರೆ. ಹಾಗೆಂದು ಇಲ್ಲಿ ನಾನು ಉಳಿದುಕೊಳ್ಳಲಿ? ಇವರೆಲ್ಲ ನನ್ನ ಬಂಧು ಬಾಂಧವರೇ. ಇಲ್ಲ 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 ಇಲ್ಲ, ನಾನಿಲ್ಲಿರಲಾರೆ, ಮರಳಿ ಕೈಲಾಸವನ್ನು ಸೇರಲಾರೆ. ನನಗೆ ಅತ್ತ ಗಂಡನ ಮನೆಯೂ ಇಲ್ಲ, ಇತ್ತ ಅಪ್ಪನ ಮನೆಯೂ ಇಲ್ಲ, ಗಂಡನ ಮನೆಯೂ ಇಲ್ಲ, ಅಪ್ಪನ ಮನೆಯೂ ಇಲ್ಲ. ಗಂಡನ ಮನೆಯೂ ಇಲ್ಲದ ಅಪ್ಪನ ಮನೆಯೂ ಇಲ್ಲದಂತಹ ಹೆಣ್ಣಿಗೇನು ದಿಕ್ಕು? ಹೆಣ್ಣಿಗೇನು ಸ್ಥಿತಿ? ಹೆಣ್ಣಿಗೇನು ಗತಿ? ಗತಿಯೊಂದೇ, ಗತಿಯೊಂದೇ, ಎಷ್ಟೇ ಸ್ವರ ಏರಿಸಿ ಮಾತಾಡಿದ್ರು ಸಹ ನೀನು ನನ್ನ ಮಗಳು ನೆನಪಿರಲೇ.
ನನ್ನ ಮಗಳು ದಾಕ್ಷಾಯಿಣಿ, ನನ್ನ ಮಗಳು ದಾಕ್ಷಾಯಿಣಿ, ತಕ್ಷಣ ಪುತ್ರಿ ದಾಕ್ಷಾಯಿಣಿ ಎನ್ನುವಂಥ ಹೆಸರಿದೆ ಎನ್ನುವಂಥ ಗರ್ವವೇ ನನ್ನಲ್ಲಿ. ಯಾವತ್ತಿನ ದಿನ ಪರಮೇಶ್ವರನ ಕೈಗೆ ನನ್ನ ದಾರಿಯನ್ನು ಕಳಿಸಿದೆಯೋ ಆ ಸಂದರ್ಭದಿಂದಲೇ ಪರಶಿವನ ಪತ್ನಿಯು ನಾನು. ತನ್ನ ಶರೀರದಲ್ಲಿ ಅರ್ಧ ಶರೀರವನ್ನು ಕೊಡುವುದರ ಮೂಲಕವಾಗಿ ಅರ್ಧನಾರೀಶ್ವರನಾಗಿರುವಂಥ ಪತ್ನಿ, ಅವರ ಪತ್ನಿ ನಾನು, ದಾಕ್ಷಾಯಿಣಿಯಲ್ಲ. ಆದರೂ ಕೇವಲ ನಿನ್ನ ಮಗಳು ನಿನ್ನ ದತ್ತವಾದ ದೇಹವನ್ನು ಹೊತ್ತುಕೊಂಡು ನನ್ನ ಶಿವನನ್ನ ಮತ್ತೆ ನಾನು ಸೇರಲಾರೆ. ನೀನು ಮಾಡುತ್ತಿರುವಂತಹ ಯತ್ನ ಎನ್ನುವುದು ಇಲ್ಲಿಗೆ ನಿಲ್ಲಬೇಕು ಎಂದಾದರೆ ಕಾಣುತ್ತಿರುವಂತಹ ಅಗ್ನಿಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ. ಅಗ್ನಿ ಅವಳನ್ನು ಮುಟ್ಟಿದ್ರೆ ಜೋಕೆ, ಅಗ್ನಿ ಅವಳನ್ನ ಮುಟ್ಟಿದರೆ ಜೋಕೆ, ತಡೆಯಾದ್ದೆ. ಅಗ್ನಿ ಮುಟ್ಟುವೆಯಾ? ನಿನ್ನಿಂದ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವ? ಪ್ರಪಂಚದಲ್ಲಿರುವಂತಹ ಸರ್ವವನ್ನು ದಯಿಸಿ ಭಸ್ಮೀಭೂತವನ್ನಾಗಿಸಿ ಪವಿತ್ರವನ್ನಾಗಿಸುವಂತ ನೀನು ಈ ದಕ್ಷ ಕೊಡುವಂತಹ ಎಂಜಲಿಗೆ ನಿನ್ನ 7 ನಾಲಿಗೆಯನ್ನು ಚಾಚಿಕೊಂಡು ಬಂದಿರುವಂತಹ ನೀನು ನನ್ನ ಪಾಲಿನ ಮೈಲಿಗೆ ನೀನೇನ? ನಿನ್ನಂತಹ ಸಹಸ್ರಾಗ್ನಿಗಳನ್ನು ದಯಿಸುವಂತಹ ಅಗ್ನಿ ನನ್ನಂತರಂಗದಲ್ಲಿದೆ. ಪರಮೇಶ್ವರ ಸತಿಯಾಗಿ, ಪರಮೇಶ್ವರ ಸೇವಕಿಯಾಗಿ, ಪರಮೇಶ್ವರನ ಧ್ಯಾನದಿಂದ ನನ್ನಲ್ಲಿ ನಾನು ಹೊಂದಿದ್ದೇನೆ ಯೋಗಾಗ್ನಿ. ಪ್ರಪಂಚದ ಪಂಚಭೂತಗಳನ್ನ ಬಂಧಿಸುತ್ತೇನೆ ನಾಭಿ ಚಕ್ರದಲ್ಲಿ, ಬ್ರಹ್ಮರಂಧ್ರದ ಮೂಲಕ ಸ್ಫೋಟಿಸುತ್ತೇನೆ. ಅದುವೇ ಯೋಗಾಗ್ನಿ. ಅಂಥ ಯೋಗಾಗ್ನಿಯಿಂದಲೇ ದಾಕ್ಷಾಯಿಣಿಯ ದೇಹ ನೋಡಿ ಶುದ್ಧಿಯಾಗಿದೆ. ಶುದ್ಧಿ ಕಾರ್ಯ ಮುಗಿದ ಮೇಲೆ ಮುಂದಿನ ಕಾರ್ಯಕ್ರಮ. ಅದಕ್ಕೆ ಬನ್ನಿ ಹೀಗೆ